ನೋಡಿ ಕರೆಂಟ್ ಯಾವುದೋ ಹೀಟ್ರ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಹೀಟ್ ಬರ್ತಾ ಇದೆ ಅಂತಾರೆ. ಇದನ್ನೇ ಚಳಿ ಕಾಸ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡ್ಬೋದು ಇವಾಗ ಎಲ್ಲಿದ್ದೀವಿ ಅಂತ. ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಇದೀವಿ ನೋಡಿ. 12,198 ಅಡಿ ಹೈಟಲ್ಲಿ ನಾವಿದ್ದೀವಿ. ಇದೆಲ್ಲ ಮ್ಯಾಪ್ ಇದೆ ಇಲ್ಲಿ ಜಮ್ಮುವಿಂದ. ಇವತ್ತಿನ ನಮ್ಮ ಟಿಫನ್ನು ನೋಡ್ಬೋದು ಏನಪ್ಪ ಅಂದರೆ ಪರೋಟ ಜೊತೆ ದಾಲು ಮೊಸರು ಕೊಟ್ಟಿದ್ದಾರೆ. ರೋಡ್ ಅಂತೂ ಸೂಪರ್. ರೋಡ್ ಬಗ್ಗೆ ಮಾತಾಡಂಗಿಲ್ಲ. 14 ವೀಲ್ ಕೂಡ ಆರಾಮಾಗಿ ಕಟ್ಟಾಗಿ ಹೋಗುತ್ತೆ ನೋಡಿ. ಹೋಗ್ತಾ ಇದೆ ಬಾಯಿ ಗಾಡಿ. ಕೆಳಗಡೆ ನೋಡಿ ಎಲ್ಲಿದೆ ರೋಡ್. ಇಲ್ಲ ಡೌನ್ ಇಳಿಸ್ಬೇಕು. ಇದೇ ಮುಲ್ತಾನಿ ಮಟ್ಟಿ. ಒಂದು ಕವರಿಗೆ ತುಂಬ್ಕೊಂಡಿದ್ದೀವಿ. ಹೆಂಗೈತೆ ಅಂದರೆ ಹೆಂಗೈತೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಬಂದು ಇಲ್ಲಿ ಕಾರ್ಗಿಲ್ಲಲ್ಲಿ ಮಲಗಿದ್ವಿ. ಇವಾಗ ಎದ್ದು ಬಂದು ಬಾಯಿನ ಎಬ್ಬಿಸ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಬಿಡಬೇಕು. ಎದ್ದು ಮಗ ಎಲ್ಲ ತೊಳ್ಕೊಂಡು ಚಳಿಗೆ ಆಗಲ್ಲ ನೋಡಿ. ಚಲ್ ಜಾಯಂಗೆ ಚಲೋ ಅಭಿ. ಇಲ್ಲಿಂದ ಸೀದಾ ಹೋಗಂತ ಬನ್ನಿ. ನಮ್ಮ ಗಾಡಿನ ಸೆಲ್ಫ್ ಹೊಡಿಬೇಕು. ಇಲ್ಲೇನು ಸೆಲ್ಫ್ ಆಗುತ್ತೆ, ಇಲ್ಲೇನು ಸಮಸ್ಯೆ ಇಲ್ಲ. ಇಲ್ಲಿ ಹೆಂಗಿದ್ರು ಚಳಿ ಕಮ್ಮಿ. ಇಲ್ಲಿ ಪಕ್ಕದಲ್ಲೇ ನದಿ ಹರಿಯುತ್ತೆ. ಇದು ಬಂದು ಸ್ವಲ್ಪ ಡೌನಲ್ಲೇ ಇರೋದು ಕಾರ್ಗಿಲ್ಲು. ರಾತ್ರಿ ಬಂದು ಕಾರ್ಗಿಲಲ್ಲೇ ಆಲ್ಟ್ ಆಗಿದ್ದು. ಬನ್ನಿ ಇವಾಗ ನಮ್ಮ ಗಾಡಿ ಸೆಲ್ಫ್ ಹೊಡಿಯೋಣ. ಆಗುತ್ತೋ ಇಲ್ಲ ನೋಡೋಣ ನಮ್ಮ ಗಾಡಿ ಏನಾಗುತ್ತೋ ಏನೋ ಅಂತ. ಬೇಗ ಸ್ಟಾರ್ಟ್ ಆಯಿತು, ಬಟ್ ಮೂವ್ ಮಾಡೋಂಗಿಲ್ಲ. ಆಯಿಲೆಲ್ಲ ಫುಲ್ಲು ಒಂಥರ ಗಟ್ಟಿಯಾದಂಗೆ ಆಗ್ಬಿಡ್ತದೆ. ಆದರೆ ಒಂದೇ ಕಡೆ ಒಂಥರ ಸ್ಟ್ರಕ್ ಆದಂಗೆ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಸಪ್ಲೈ ಆಗಬೇಕು ಅಂದರೆ ಒಂದು 10 ನಿಮಿಷ ಅಂತೂ ಸ್ಟಾರ್ಟಿಂಗ್ ಆಗಿಬಿಡಲೇಬೇಕು. ಒಂದು 10 ನಿಮಿಷ ಬಿಟ್ಟು ಗಾಡಿ ಮೂವ್ ಮಾಡೋಣ. ಚಳಿಯ ಒಳ್ಳೆ ಚಳಿ ಹೋಗೋಣ. ಒಂದು 10 ನಿಮಿಷ ಬಿಟ್ಟು ಇಲ್ಲಿಂದ ಬಿಡೋಣ. ಒಂದು 10 ನಿಮಿಷ ಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗಾಡಿ ಮುಂದೆ ಹೋಯ್ತು. ಬನ್ನಿ ಹೋಗೋಣ ನಾವು. ಗಾಡಿ ಸೌಂಡ್ ಕೂಡ ಅಬ್ಸರ್ವ್ ಮಾಡ್ಬೋದು. ಒಳ್ಳೆ ಇದು ಭಾರತ್ ಬೆಂಜ್ ಸೌಂಡ್ ಬಂದಂಗೆ ಬರ್ತಾ ಇದೆ. ಕಾರ್ಗಿಲ್ ಸಿಟಿ ಒಳಗೆ ಹೋಗ್ತಾ ಇದೀವಿ. ಬೈಪಾಸ್ ಅಲ್ಲಿ ಹೋಗ್ತಾ ಇಲ್ಲ. ಕಾರ್ಗಿಲ್ಗೂ ಬೈಪಾಸ್ ಐತೆ. ಯಾಕಪ್ಪ ಅಲ್ಲಿ ಹೋಗ್ತಾ ಇಲ್ಲ ಅಂದ್ರೆ ಅದು ಏನು 14 ವೀಲ್ ಐತೋ ಅಲ್ಲಿ ಕಟ್ಟಾಗಲ್ಲಂತೆ 2 ಟರ್ನಿಂಗ್ ಅಲ್ಲಿ. ಹಂಗಾಗಿ ಸಿಟಿ ಒಳಗೆ ಹೋಗ್ಬೇಕು ಅವ್ರು ಎಷ್ಟೊತ್ತಿದ್ರು. ಹಂಗಾಗಿ ಅವ್ರ ಜೊತೆಗೆ ನಾವು ಸಿಟಿ ಒಳಗೆ ನುಗ್ಗಿದ್ದೀವಿ. ಈಗ ಸಿಟಿ ಒಳಗೆ ಆರಾಮಾಗಿ ಹೋಗೋಣ. ಇಲ್ಲೆಲ್ಲ ಮನೆ ಒಳಗಡೆ ಕಾರ್ ಪಾರ್ಕಿಂಗ್ ಏನು ಇರಲ್ಲ. ಹಿಂಗೆ ರೋಡ್ ಸೈಡಾಗಿ ನಿಲ್ಸೋದೇನೆ. ಯಾಕಂದ್ರೆ ಇಲ್ಲಿ ಜಾಗನೇ ಇರಲ್ಲ. ಹಿಲ್ ಸ್ಟೇಷನ್ ಬರೀ ಫುಲ್ಲು ನೋಡಿ. ಇದೆಲ್ಲ ಪಾರ್ಕಿಂಗ್ ಅಷ್ಟೇ. ಅವ್ರಿಗೆ ತಲೆನೇ ಕೆಡಿಸ್ಕೊಳಲ್ಲ ಇಲ್ಲಿ ಜನ. ಇದೇ ಪಾರ್ಕಿಂಗ್ ಅವ್ರಿಗೆ. ಇವತ್ತಿನ ನಮ್ಮ ಟೋಟಲ್ ಜರ್ನಿ ಬಂದು ಇಲ್ಲಿ ನೋಡ್ಬೋದು. 222 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಹಿಂದೆ ಒಂದು 8 ಕಿಲೋಮೀಟರ್ ಬಂದಿದ್ದೀವಿ ಅಂದ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿ ಓಡಿಸಿದ್ರು 230 ಕಿಲೋಮೀಟರ್ ಕವರ್ ಮಾಡಕ್ ಆಗುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಗಲ್ಲ. ಯಾಕಪ್ಪ ಅಂದ್ರೆ 2 ಪಾಸಸ್ನ ಪಾಸ್ ಮಾಡಬೇಕು. ಯಾವ್ದಾವ್ದು ಅಂದ್ರೆ ಒಂದು ನಮ್ಕೀಲ, ಒಂದು ಫಾತುಲ್ಲಾ. 2 ಪಾಸ್ನ ಪಾಸ್ ಮಾಡಿಕೊಂಡು ಹೆಚ್ಚು ಕಡಿಮೆ 13,000 ಚಿಲ್ಲರೆ ಅಡಿ ಮೇಲಕ್ಕೆ ಹೋಗಿ ಸಮುದ್ರ ಮಟ್ಟಕ್ಕಿಂತ ಮತ್ತೆ ಕೆಳಗೆ ಇಳಿಬೇಕು. ಒಂದು ಘಾಟ್ ಇದೆ. ಡೌನ್ ಇಳಿಸ್ಬೇಕು ಅಂದ್ರೆ ಅದರಲ್ಲಿ ಭಯ ಹೋಗ್ತದೆ ನಮ್ಗೇನೆ. ಅಂಥದ್ದೊಂದು ರೋಡ್ ಇದೆ. ಆ ರೋಡಲ್ಲಿ ಹೋಗ್ಬೇಕು ಇವತ್ತು. ನೋಡೋಣ ಬನ್ನಿ, ಆರಾಮಾಗಿ ಹೋಗೋಣ. ಏನು ಟೆನ್ಷನ್ ಇಲ್ಲ. ನಿಲ್ಸ್ಕೊಂಡು ಹೋಗೋಣ. ಸಂಜೆ ಸದ್ಯ ರೀಚ್ ಆದ್ರೆ ಸಾಕು. ನಾಳೆ ಗಾಡಿ ಖಾಲಿ ಆಗೋದು. ಇವತ್ತು ಆಗಲ್ಲ. ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ನಕ್ಷತ್ರಗಳ ಥರ ಏನು ಕಾಣ್ತಾ ಇತ್ತೋ ಇದೆಲ್ಲ ಮನೆಗಳು. ಕಾರ್ಗಿಲ್ನ ಮನೆಗಳು ಇದೆಲ್ಲ. ಒಳ್ಳೆ ಕಾರ್ಗಿಲ್ಲು. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ. ಮುಂದೆ ಎಲ್ಲ ನಾವು ಒಂದು ಟೀಗೆ ಕುಡ್ಕೊಂಡು ಹೋಗೋಣ. ಗಾಡಿಲೇ ಮಾಡಬೇಕು. ಇಷ್ಟೊತ್ತಿಗೆ ಇಲ್ಲಿ ಯಾವ ಹೋಟ್ಲುಗಳು ಓಪನ್ ಆಗಿರಲ್ಲ. ಮುಂದೆ ಸಿಟಿ ಪಾಸ್ ಮಾಡಿ ಟೀಗೆ ಮಾಡ್ಕೊಂಡು ಕುಡ್ದೋಗೋಣ ಅಂತ ಬಾಯಿ ಹೇಳಿದ್ರು. ಹಂಗೆ ಮಾಡ್ಕೊಂಡು ಹೋಗೋಣ. ನಮಗೆ ಲಡಾಖ್ ರೋಡಲ್ಲಿ ಸಿಗೋ ಹಳ್ಳಿಗಳೇ ಒಂಥರ ಚಂದ ನೋಡಿ. ಯಾವ ಥರ ಇದೆ ಈ ಊರು. ಸಾಕಾಗಿದೆ. ನೀರರಿಯುತ್ತೆ ಈ ಕಡೆ ಎಲ್ಲ. ಮರ ಗಿಡಗಳೆಲ್ಲ ಒಣಗಿ ಹೋಗ್ಬಿಟ್ಟಿದ್ದಾವೆ. ಯಾಕಂದ್ರೆ ಇನ್ನೇನು ಚಳಿಗಾಲ ಸ್ಟಾರ್ಟ್. ಇಲ್ಲಿ ಸ್ನೋ ಬೀಳೋ ಟೈಮಲ್ಲಿ ಯಾವ ಗಿಡನೂ ಚಿಗುರಿರಲ್ಲ. ಇಲ್ಲಿ ಮೇನಲ್ಲೆಲ್ಲ ಫುಲ್ಲು ಚಿಗುರು ಬಿಡುತ್ತೆ ಇದೆಲ್ಲ ಗಿಡಸು. ಸದ್ಯಕ್ಕೆ ಗಾಡಿಗಳನ್ನ ಇಲ್ಲಿ ಇನ್ನೊಂದು ನಿಲ್ಸಿದೀವಿ ನೋಡಿ. ಕಾಣ್ತಾ ಇದ್ದಾವೆ 2 ಗಾಡಿನೂ. ಇದು ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲೊಂದು ಹೋಟ್ಲಿದೆ. ಟೀ ಕುಡ್ಕೊಂಬರೋಣ ಅಂತ. ಹೆವಿ ಅಂದರೆ ಹೆವಿ ಚಳಿ ಆಗ್ತೈತೆ. ಆಗ್ತಾ ಇಲ್ಲ. ಹಂಗೆ ನಿಧಾನಕ್ಕೆ ಹೋಗ್ತಾ ಇದೀವಿ. ಕಾಶ್ಮೀರ್ ಗಾಡಿಗಳು ನೋಡೋಕೆ ಒಂಥರ ಚೆಂದಾಗಿದೆ ಅಲ್ಲ ಏನು ಹಾಕಿ. ಹೌದು. ಬನ್ನಿ ಟೀಗೆ ಕುಡ್ಕೊಂಡು ಆರಾಮ್ಸೆ ಇಲ್ಲಿಂದ ಹೋಗೋಣ. ಚಳಿ ಅಂತೂ ಸಿಕ್ಕಾಪಟ್ಟೆ ಐತಿ ಇಲ್ಲೂ. ಬಿಸಿ ಟೀ ಕುಡಿತಾ ಇದೀವಿ. ನೋಡ್ಬೋದು ಸಕ್ಕತ್ತಾಗಿದೆ ಟೀ ಮಾತ್ರ. ಈ ಕಡೆ ಎಲ್ಲ ಟೀ ಮಾತ್ರ ಸಕ್ಕತ್ತಾಗಿ ಏಲಕ್ಕಿ ಎಲ್ಲ ಹಾಕಿ ಮಾಡ್ಕೊಡ್ತಾರೆ.
ಮತ್ತು ಇಲ್ಲಿ ಬಿಸಿಗೆ ನೋಡಿ ಕರೆಂಟ್ ಯಾವುದೋ ಹೀಟ್ರ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಹೀಟ್ ಬರ್ತಾ ಇದೆ ಅಂತಾರೆ. ಇದನ್ನೇ ಚಳಿ ಕಾಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾವಿಷ್ಟ ಚಳಿ ಕಾಸ್ಕೊಂಡು ಬಂದ್ವಿ ಇದರಲ್ಲೇ. ಇವಾಗ ಬಂದು ಟೀ ಕುಡಿತಾ ಇದೀವಿ. ಅಲ್ಲೇ ಹೋಟೆಲೇ ಬಿಸಿನೀರು ಕೊಟ್ಟರು. ಬಿಸಿನೀರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಒಳ್ಳೆ ಟೀ ಕುಡ್ಕೊಂಡು ಬಂದಿದ್ದಾಯಿತು. ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲಿಂದ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟೈತೆ ಗಾಡಿ. ಸ್ನೋನಲ್ಲಿ ಗಾಡಿ ಹೊಡೆದು ಮುಂದೆನೂ ಎಲ್ಲ ಗಾಡಿಗಳು ನಿಂತಿದ್ದಾವೆ. ಅವರು ಹೋಗ್ತಾ ಇದ್ದಾರೆ. ನಮ್ಮ ರಾಖಿ ಬಾಯಿ ಇನ್ನೂ ಬಂದಿಲ್ಲ. ಅವ್ರಿಗೆ ವೆಯ್ಟಿಂಗು. ಬಂದ ತಕ್ಷಣ ಹೋಗೋಣ. ಆಲ್ರೆಡಿ ಸೂರ್ಯ ಒಟ್ಟು ತುಂಬ ಹೊತ್ತಾಗೈತೆ. ಬಟ್ ನಾವು ಈ ಬೆಟ್ಟ ಗುಡ್ಡಗಳ ಮಧ್ಯೆ ಇರೋದ್ರಿಂದ ನಮಗೆ ಸೂರ್ಯನ ಕಿರಣನೇ ತಾಕಿಲ್ಲ ಇನ್ನು ಬೆಳಗ್ಗೆಯಿಂದ. ಅಲ್ಲಿ ನೋಡಿ ಎಷ್ಟು ಬೆಳಕೈತೆ ಅಂದರೆ ಸೂರ್ಯನ ಬಿಸಿಲು ಎಷ್ಟೈತೆ ನೋಡಿ ಅಲ್ಲಿ. ಬಟ್ ಇಲ್ಲಿ ನಾವಿರೋ ಜಾಗದಲ್ಲಿ ನೋಡಿ ಎಷ್ಟು ನೆರಳಿದೆ. ಹೆಂಗೆ ಗುರು ಹಿಂಗಾದ್ರೆ ಬಿಸಿಲಿಗೆ ಹೋಗ್ಬೇಕು. ಫಸ್ಟು ಕೆಳಗಡೆ ನದಿಯಲ್ಲ ಅಂತ ನೀರೆಲ್ಲ ಫ್ರೀಸ್ ಆಗಿ ಹೋಗ್ಬಿಟ್ಟಿದ್ದಾವೆ. ನಮ್ಮ ಮಾವ ಹೋಗಿ ಅದ್ರಲ್ಲೇ ಏನ್ ಮಾಡಿದ್ರಿ? ಬನ್ನಿ ಇವಾಗ ಸೀದಾ ಇಲ್ಲಿಂದ ಹೋಗ್ಬೇಕು. ಪತ್ತಿಸ್ಬೇಕು ಮತ್ತೆ ಯೂಟರ್ನ್ ಹಿಂಗ್ ಬರ್ಬೇಕು ಮೇಲಕ್ಕೆ. ವೆಲ್ಕಮ್ ಸೂರ್ಯದೇವ. ಕಣ್ಣೇ ಕಾಣಂಗಿಲ್ಲ ಕಣ್ಲಮ್ಮ. ಕಣ್ಣಂಗೆ ಕುಗ್ತವೆ. ಓ ಸೂರ್ಯನ ಫೋಕಸ್ ಎಷ್ಟೈತೆ ಅಂದ್ರೆ ಕಣ್ಣೇ ಕಾಣ್ತಾ ಇಲ್ಲ. ಮೊಬೈಲ್ ಅಡ್ಡೇಟ್ ಕೇಳಿದೆ. ಫುಲ್ ನಾವಿರೋ ಜಾಗ ನೋಡ್ತೀರಾ ಹೆಂಗೈತೆ ಅಂತ ನೋಡ್ಬೋದು. ಒಳ್ಳೆ ಮರುಭೂಮಿಲಿದ್ದೀವಿ. ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಫೀಲ್ ಆಗ್ತೈತೆ. ಗಾಡಿ ಸದ್ಯಕ್ಕೆ ಇಲ್ಲೇ ಐತೆ ನೋಡಿ. ನಮ್ಮ ಗಾಡಿ ನಮ್ಮ ಡಾರ್ಲಿಂಗ್ ಸದ್ಯಕ್ಕೆ ಬಾಯಿ ಬರಲಿಲ್ಲ. ಯಾಕೋ ಭಾಳ ಲೇಟ್ ಆಯಿತು. 14 ವೀಲೆಲ್ಲ ಸ್ವಲ್ಪ ಕಷ್ಟನೇ. ನೋಡೋಣ, ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲವರೇ ಏನಂತ ನೋಡ್ಕೊಂಬರಕ್ಕೆ. ಹೆಚ್ಚು ಕಮ್ಮಿ ಇಲ್ಲಿಗೆ ಬಂದೇ ಅರ್ಧ ಗಂಟೆ ಆಯಿತು. ಅಲ್ಲಿ ಬರ್ಬೇಕು JK ಬರೋಲ್ಲವರು. ಇನ್ನೂ ಬರ್ತಾ ಇಲ್ಲ. ನಮಗೂ ಅವ್ರಿಗೂ ಜಾಸ್ತಿ ಡಿಫ್ರೆನ್ಸ್ ಏನಿರಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ಬಟ್ ಏನಕ್ಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ವೆಯ್ಟ್ ಮಾಡೋಣ. ಅವ್ರು ಬಂದಮೇಲೆ ಹೋಗೋಣ ಒಂದೇ ಸರಿ. ಬಿಟ್ಟೋದು ಬೇಡ. ಬಿಸಿಲಂತೂ ಸಖತ್ ಹೊಡಿತೈತೆ. ಮತ್ತು ಅಷ್ಟೇ ಚಳಿ ಆಗ್ತೈತೆ ನೋಡಿ. ಸಖತ್ ಚಳಿ, ಸಖತ್ ಬಿಸಿಲು. ಯಾವ್ದು ಹೇಳ್ಬೇಕಂತಂದ್ರೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇನ್ನು ನಮ್ಮ ಗಾಡಿ ಬಿಟ್ಬಿಟ್ಟು 14 ವೀಲಲ್ಲಿ ಬಂದು ಕುತ್ಕೊಂಡಿದ್ದೀವಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. भाई कैसा है घाट चढ़ाने में? बढ़िया है। आपको तो आदत हो गया इधर। मजा आता है, लेकिन उधर पीछे कंफ्यूजन हो गया। मैंने सोचा आपका गाड़ी पीछे रह गया। ಇಬ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಅವರು ಹಿಂದೆ ವೆಯ್ಟ್ ಮಾಡ್ತಾರೆ ನಮ್ಗೆ, ನಾವು ಅವ್ರಿಗೆ ಮುಂದೆ ವೆಯ್ಟ್ ಮಾಡ್ತಾ ಇದೀವಿ. ನಾವು ಮುಂದೆ ಇರೋದು ಅವ್ರಿಗೆ ಗೊತ್ತಾಗೇ ಇಲ್ಲ. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಒಂದು ½ ಅನ್ ಅವರ್ ಇಬ್ಬರದು ವೇಸ್ಟ್ ಆಗೈತೆ. ಏನು ಮಾಡೋಕ್ಕಾಗಲ್ಲ. ನಮ್ಕೀಲಾ ಪಾಸ್ ನೋಡಿ. ಇಲ್ಲಿಂದ ಹಿಂಗೋಗಿ ಅಲ್ಲಿ ಬರ್ಬೇಕು. ಅಲ್ಲಿ ರೋಡ್ ಕಾಣುತ್ತೆ ನೋಡಿ, ಅಲ್ಲಿ ಬರ್ಬೇಕು. ಬೆಟ್ಟ ಏನೈತೆ ಟಾಪ್ಗೆ ಹೋಗ್ಬೇಕು. ನಮ್ಮ ಗಾಡಿ ಮುಂದೆ ಹೋಗ್ತಾ ಐತೆ ಅಲ್ಲಿ. ಅಂತೂ ಇಂತೂ ನಮ್ಕೀಲಾ ಪಾಸ್ ರೀಚ್ ಆಗಿದ್ದೆ ಆಯಿತು. ಘಾಟ್ ಎಲ್ಲ ಹಚ್ಕೊಂಡು ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಬಾಯಿ ಗಾಡಿ ಇಲ್ಲೇ ಐತೆ. ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋ ಪ್ಲಾನು. ನಮ್ಕೀಲಾ ಪಾಸ್ ಇದು ನೋಡ್ಬೋದು. ಇಲ್ಲಿ 12,198 ಅಡಿ ಸಮುದ್ರ ಮಟ್ಟಕ್ಕಿಂತ ಮೇಲಿದ್ದೀವಿ. ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆಯಾ? ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆಯಾ ಲೈಟಾಗಿ? ಹೌದು, 12,200 ಅಡಿ ಮೇಲಿದೆ. 13,500 ಮತ್ತೆ ಕೆಳಗೆ ಇಳಿತೀವಿ. ನಾವಿರೋದು ಬಂದು ನೋಡ್ಬೋದು ಇವಾಗ ಎಲ್ಲಿದ್ದೀವಿ ಅಂತ. ಸಮುದ್ರ ಮಟ್ಟಕ್ಕಿಂತ ಎಷ್ಟು ಹೈಟ್ ಇದೀವಿ ನೋಡಿ. 12,198 ಅಡಿ ಹೈಟಲ್ಲಿ ನಾವಿದ್ದೀವಿ ಇವಾಗ. ಇದು ಬಂದು ರೋಡ್ ಸಕ್ಕತ್ತಾಗಿದೆ. ರೋಡ್ ಬಂದು BRO ದವ್ರು ಮಾಡಿರೋದು. BRO ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ಸ್ ಅಂತ. ಇವ್ರ ಲೋಡ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಸಿಮೆಂಟು. ಅವ್ರಿಗೋಸ್ಕರನೇ ನಾವು ಸಿಮೆಂಟ್ ತೊಗೊಂಡು ಹೋಗ್ತಾ ಇರೋದು 2 ಗಾಡೀಲಿ. ನಮ್ಮದು ನಮ್ಮ ಫ್ರೆಂಡ್ ಗಾಡೀಲಿ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟ್ರು ಡೌನಿಂದ ಅಪ್ಗೆ ಹಚ್ಕೊಂಬಂದಿರೋದು. ಅಲ್ಲಿಂದ ಅಲ್ಲಿ ಗಾಡಿಗಳು ಬರ್ತಾಯಿದೆ ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದು ನಿಲ್ಲಿಸಿದ್ದೀವಿ. ಇವಾಗ ನೆಕ್ಸ್ಟ್ ಒಂದು 30 ಕಿಲೋಮೀಟ್ರ್ ಡೌನ್ ಇಳಿಸ್ಬೇಕು. ಒಳ್ಳೆ ಹಿಲ್ ಸ್ಟೇಷನ್ ಹೆಂಗಿದೆ ನೋಡಿ. ಮತ್ತೆ ನೋಡ್ಬೋದು ಇದೆಲ್ಲ ಮ್ಯಾಪ್ ಇದೆ ಇಲ್ಲಿ. ಜಮ್ಮುವಿಂದ ಶ್ರೀನಗರಿಂದ ಲೇಯಿಂದ ಊರ ಹೆಸರುಗಳು ನಮಗೆ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ. ಮತ್ತೆ ಪ್ರೊನೌನ್ಸಿಯೇಷನ್ ರಾಂಗ್ ಆದರೆ ಕಷ್ಟ ಆಗಿಬಿಡ್ತದೆ. ಝೋಜಿಲಾ ಪಾಸ್ ಮಾಡಿಕೊಂಡು ಸೀದಾ ದ್ರಾಸ್ ಬಂದಿದ್ವಿ. ದ್ರಾಸಿಂದ ಸೀದಾ ಕಾರ್ಗಿಲ್ ಬಂದ್ವಿ. ಕಾರ್ಗಿಲಿಂದ ಈಗ ನಮ್ಕೀಲಾ ಟಾಪ್ ಇಲ್ಲಿದ್ದೀವಿ ನಾವು ಇವಾಗ. ನೆಕ್ಸ್ಟು ಇನ್ನು ಫಾತುಲ್ಲಾ ಟಾಪ್ ಇಲ್ಲೋಗಿ ಮತ್ತೆ
ಲೇ ಲಾಸ್ಟ್ ಪಾಯಿಂಟ್ ನಮ್ದು ಇಲ್ಲಿನ ಮೇಲೆ ಹೋದ್ರೆ ಪ್ಯಾಂಗಾಂಗ್ ಲೇಕು, ಈ ಕಡೆಯಿಂದ ನೂಬ್ರಾ ವ್ಯಾಲಿ ಎಲ್ಲ ಸಿಗುತ್ತೆ. ಬಟ್ ನಾವು ಇಲ್ಲಿಗೆ ಲಾಸ್ಟ್ ಮಾಡ್ತೀವಿ. ಟ್ರಕ್ಸ್ ಇಲ್ಲಿಗೆ ಅಷ್ಟೇ ಹೋಗೋದು. ಇಲ್ಲಿಗೆ ತುಂಬ ಕಷ್ಟ ಟ್ರಕ್ಸ್ ಹೋಗೋದು. ಹಂಗಾಗಿ ಚಿಕ್ಕ ಗಾಡಿಗಳು ಹೋಗ್ತವೆ, ನಮ್ಮ ದೊಡ್ಡ ಗಾಡಿಗಳು ಹೋಗಲ್ಲ. ನೋಡ್ಬೋದು, ಇದು ಬಂದು ಜಮ್ಮುವಿಂದ ಲೇವರೆಗೂ ಮ್ಯಾಪ್. ಇದು ನನಗೂ ನಮ್ಮ ಮಾವನಿಗೂ ಫುಲ್ ಜಗಳ ಇವಾಗ. ಏನಕ್ಕೆ ಜಗಳ ನನಗೂ ನಿನಗೂ? ಏನಕ್ಕೆ ಜಗಳ ನನಗೂ ನಿನಗೂ ಹೇಳು? ಇಬ್ರು ಜಗಳ ಆಡ್ತಿದ್ದೀವಿ. ನಾನು ಗಾಡಿ ಓಡಿಸ್ಬೇಕು, ನೀನು ಗಾಡಿ ಓಡಿಸ್ಬೇಕು, ನೀನು ಗಾಡಿ ಓಡಿಸ್ಬೇಕು, ನಾನು ಗಾಡಿ ಓಡಿಸ್ಬೇಕಂತ. ನಾನು ಕೊಡೋದೇ ಇಲ್ಲ, ನಾನೇ ಓಡಿಸೋದು ಅಂತ. ನಾನೇ ಓಡಿಸ್ಬೇಕು ಅಂತ ಅವನು. ಹಿಂಗಾದ್ರೆ ಜೀವನ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊರಡ. ಬಾಯಿ ಗಾಡಿ ಆ ಕಡೆಯಿಂದ ಹಿಂಗೆ ಬರ್ತದೆ, ನಮ್ಮ ಗಾಡಿ ಹಿಂಗೆ ಹೋಗೋಣ ಸೀದಾ. ಆರ್ಮಿ ಗಾಡಿಗಳೆಲ್ಲ ಅಲ್ಲಿ ನಿಂತಿದ್ದಾವೆ. ಇಷ್ಟತ್ತು ಹಚ್ಚಿದ್ದು ಟಾಪು, ಇವಾಗ ಇಳಿಸೋದು ಡೌನು. ಇಳಿಸ್ಬೇಕಾದ್ರೆ ಇಂಜಿನ್ ಬ್ರೇಕ್ ಆನ್ ಮಾಡಿಕೊಂಡು ಇಳಿಸ್ಬೇಕು. ಬನ್ನಿ ಸೀದಾ ಡೌನ್ ಇಳಿಸ್ಕೊಂಡು ಹೋಗೋಣ. ಭಯಂಕರ ಡೌನ್ ಇದು. ಇದಕ್ಕಿಂತ ನೆಕ್ಸ್ಟ್ ಫಾತುಲ್ಲಾ ಟಾಪ್ ಡೌನ್ ಐತಲ್ಲ, ಅದು ಇದಕ್ಕಿಂತ ಭಯಂಕರ ಡೌನು. ಅದಕ್ಕೋಸ್ಕರನೇ ಬೆಳಗ್ಗೆಯಿಂದ ಸಂಜೆ ಆಗೋದು. ಬರೀ 200 ಕಿಲೋಮೀಟರ್ ಹೋಗೋಕ್ಕೆ. ನೋಡಿ, ಇವರೆಲ್ಲ BRO ವರ್ಕರ್ಸ್. ಇವರಿದ್ದಾನೆ ಈ ರೋಡು ಇಷ್ಟು ನೀಟಾಗಿರೋದು, ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇರೋದು. ಅದೇ ಯಾರನ್ನ ಕಾಂಟ್ರಾಕ್ಟರ್ ಕೊಟ್ಟಿದ್ರೆ ಸ್ವಲ್ಪನೂ ಮೇಂಟೈನ್ ಆಗ್ತಾ ಇರಲಿಲ್ಲ. ಬಟ್ ನೋಡ್ಬೋದು, ಇವರು ಎಷ್ಟು ನೀಟಾಗಿ ಗೌರ್ಮೆಂಟ್ ಅಂಡರಲ್ಲಿ ಇರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ, BROದವರು ಇನ್ನೂ ರೋಡೇ ಕಿತ್ತೋಗಿಲ್ಲ. ಇದು ಆಲ್ರೆಡಿ ಅದ್ರ ಮೇಲೆ ತಾರಾಕಿ ಇನ್ನೊಂದು ಕೋಟ್ ಮಾಡ್ತಾ ಇದ್ದಾರೆ. ಅದು ಮೇಂಟೆನೆನ್ಸ್ ಅಂದ್ರೆ ಏನಂತೀರಾ? ಒಳ್ಳೊಳ್ಳೆ ಹಳ್ಳಿಗಳು ವ್ಯೂ ನೋಡ್ಕೊಂತ ಹೋಗ್ತಾನೆ ಇದ್ದೀವಿ. ಲೇ ಕಡೆ ಬೆಳಗ್ಗೆಯಿಂದ 50 ಕಿಲೋಮೀಟರ್ ಜರ್ನಿನ ಮುಗಿಸಿದ್ದೀವಿ. ಎಷ್ಟವರೆಗೆ ಗೊತ್ತಾ? 5:30 5 ಅವರ್ಗೆ 50 ಕಿಲೋಮೀಟ್ರು ಜರ್ನಿ ಕಂಪ್ಲೀಟ್ ಆಗೈತೆ. ಸಂಜೆ ಅಷ್ಟೊತ್ತಿಗೆ ಹೋಗ್ತೀವಿ. ಇನ್ನು ನಮ್ಕಿಲ್ಲ ತಿಳಿಸ್ಬಿಟ್ರೆ ಇನ್ನೇನು ಆ ಕಡೆ ಏನು ಅಷ್ಟೊಂದು ಘಾಟ್ ಇಲ್ಲ. 100 ಕಿಲೋಮೀಟರ್ ಪ್ಲೇನ್ ರೋಡ್ ಸಿಗುತ್ತೆ, ಅಲ್ಲೇನು ಆರಾಮಾಗಿ ಹೋಗ್ಬಿಡ್ಬೋದು. ನಮ್ಕಿಲ್ಲ ಟಾಪ್ ಹತ್ತಿ ಇಳಿಸೋದೇ ಹಿಂಸೆ ನಮ್ಗೆ ಇವಾಗ. ಸದ್ಯಕ್ಕೆ ಅಲ್ಲಿಂದ ಸೀದಾ ಬಂದು ಗಾಡಿನ 2 ಗಾಡಿಲಿ ಸೈಡ್ಗೆ ಹಾಕಿದ್ವಿ. ಬಾಯಿ ಗಾಡಿ ಅಲ್ಲೇ ಐತೆ ನೋಡಿ, ನಮ್ಮ ಗಾಡಿ ಇಲ್ಲೇ ಐತೆ. ಇಲ್ಲ ಟಿಫನ್ಗೆ ಸೈಡ್ಗೆ ಹಾಕಿದೀವಿ. ಟೈಮ್ ಎಷ್ಟು ಮಾಮ್? ಊಟಕ್ಕೂ ತಿಂಡಿಗೂ ಟೈಮೇ ಇಲ್ವಲ್ಲ ಇವ್ ನಮ್ಗೆ. 4 ಯಾವತ್ತಿಂದ ಹೆಂಗಾಗಿರೋದು? ಯಾವತ್ತಿಂದ ಹೇಳಿಂಗಾಗಿರೋದು ಹೇಳು. ಟೈರ್ ಕದ್ದಿದ್ದಿಂದ ಎಲ್ಲ ಉಲ್ಟಾ ಆಗೈತೆ. ನಮ್ಮ ಲೈಫ್ ಸ್ಟೈಲೇ ಉಲ್ಟಾ ಆಗ್ಬಿಟ್ಟೈತೆ. ಏನ್ ಮಾಡ್ತೀರಾ? ಬನ್ನಿ. ನೋಡಿ, ಹೋಟ್ಲವ್ರು ಕೂಡ ಭಾಳ ಬುದ್ಧಿವಂತರು. ಅಲ್ಲಿ ನೆಳ್ಳೈತೆ, ಯಾರು ಕುತ್ಕೊಳಲ್ಲ ಅಂತ ಬಿಸ್ಲಿಗೆ ಚೇರ್ಗಳು ಹಾಕಿದ್ದಾರೆ. ಏನಾ ಅಭಿ ಬಹುತ್ ಹುಷಾರೆ. ಚಲೋ. ಹಾಂ, ಬಿಸಿಲಿಲ್ಲ ಕುತ್ಕೊಂಡು ಪರೋಟ ಆರ್ಡರ್ ಹೇಳಿದ್ವಿ, ತಿನ್ಕೊಂಡು ಹೋಗೋಣ. ಗಾಡಿ ಇಲ್ಲೇ ಐತೆ. ಏನು ಫೀಲ್ ಐತೆ? ಆ ಕಡೆ ಬಿಸಿಲು ಹೊಡಿತಾ ಐತೆ, ಆ ಕಡೆ ಚಳಿ ಹೊಡಿತಾ ಐತೆ. ಹಾಂ, ಆಮೇಲೆ ಓಪನ್ AC ಅದಂಗೆ ಆಗ್ಬಿಡೈತೆ. ಅಯ್ಯೋ, ಯಾವ AC ನೋ ಯಾವಿದು? ಸುಮ್ಮನೆ ತಿನ್ರಿ, ಬಿಸಿ ಬಿಸಿ ಪರೋಟ ಕೊಡ್ತಾರೆ. ಇವತ್ತಿನ ನಮ್ಮ ಟಿಫನ್ನು ನೋಡ್ಬೋದು. ಏನಪ್ಪ ಅಂದರೆ ಪರೋಟ ಜೊತೆ ದಾಲು ಮೊಸರು ಕೊಟ್ಟಿದ್ದಾರೆ. ಇದೊಂಥರ ಏನಿದು ಸೈಡ್ಸ್ ಅಂದ್ಕೊಳ್ಳೆ. ಹಂಗೈತೆ ಮಾಮ್ ಪರೋಟ? ಚೆನ್ನಾಗಿತ್ತಾ? ಏನೇನು ಹಾಕಿದಾರೆ ಅದಕ್ಕೆ? ಆಲೂಗಡ್ಡೆ ಪಲ್ಯ. ಹಾಂ, ಪಲ್ಯಕ್ಕೆಲ್ಲ ಹಾಕೋ ಅದನ್ನೇ ತೆಗೆದು हंगे बढ़िया है ना, बहुत पतला है ना, उसके लिए खाने के लिए अच्छा होता है। वो दूसरा कच्चा रह जाता है। वो हाँ कच्चा रह जाता है वो। ಫಾತುಲ್ಲಾ ಟಾಪ್ ಎಲ್ಲ ಹಚ್ಚಿ ಇವಾಗ ಡೌನ್ ಇಳಿಸ್ತಾ ಇದೀವಿ. ಆಲ್ರೆಡಿ ನೋಡ್ಬೋದು ಡೌನ್ ಇದು. ಹಿಂಗೆ ಹೋಗಿ ಅಲ್ಲಿ ಮತ್ತೆ ಡೌನ್ ಇಳಿಬೇಕು. ಯಾವ ಥರ ಡೇಂಜರಸ್ ರೋಡ್ಗಳು ನೋಡ್ರಿ. ಕೆಳಗೆ ಬರ್ಬೇಕು ಮತ್ತೆ ಫುಲ್ ಕೆಳಗಂತೂ ನೋಡಿದ್ರೆ ತಲೆ ತಿರ್ಗುತ್ತೆ. ರೋಡ್ ಅಂತೂ ಸೂಪರ್. ರೋಡ್ ಬಗ್ಗೆ ಮಾತಾಡಂಗಿಲ್ಲ. 14 ವೀಲ್ ಕೂಡ ಆರಾಮಾಗಿ ಕಟ್ಟಾಗಿ ಹೋಗುತ್ತೆ ನೋಡಿ. ಹೋಗ್ತಾ ಇದೆ ಬಾಯಿ ಗಾಡಿ. ಮಾಮ ಇಳಿಸು ಡೌನು. ನೋಡಿ ಇಲ್ಲಿಂದ ಅಲ್ಲಿಗೆ ಬರ್ಬೇಕು ಕೆಳಗೆ. ಈಗ ಇಲ್ಲಿದೀವಿ ಮೇಲ್ಗಡೆ. ನೋಡಿ ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದೀವಿ. ಮೇಲ್ಗಡೆಯಿಂದ ಫಾತುಲ್ಲಾ ಟಾಪ್ ಇಳಿಸ್ಕೊಂಡು ಹೋಗ್ತಾ ಇರೋದು. ಕೆಳಗಡೆ ನೋಡಿ ಇಲ್ಲಿದೆ ರೋಡ್. ಇಲ್ಲ ಡೌನ್ ಇಳಿಸ್ಬೇಕು. ನಮ್ಮ ಬಾಯಿ ಗಾಡಿ ಅಲ್ಲಿ ಬರ್ತಾ ಇತ್ತು ನೋಡ್ರಿ. ನಮ್ಗೆ ಅನ್ಸುತ್ತೆ ಚಿಕ್ಕ ಡೌನು ಅಷ್ಟೇ ಅಂತ, ಬಟ್ ಇದೆಷ್ಟು ಡೌನ್ ಇಳಿಸ್ತೀವಲ್ಲ, ಫುಲ್ಲು ಡೌನ್ ಇಳಿದ್ಮೇಲೆ ಮತ್ತೆ ಇಷ್ಟು ಡೌನ್ ಮತ್ತೆ ಕಾಣುತ್ತೆ ಕಣ್ಣಿಗೆ. ಬಟ್ ಈ ರೋಡ್ಗಳು ಮಾತ್ರ ಭಯಂಕರ ಹುಷಾರಾಗಿರ್ಬೇಕು. ಹಬ್ಬಬೇಕಾದ್ರೆ ಹತ್ತಲ್ಲ, 100 ಕಿಲೋಮೀಟರ್ ಬೇಕಾದ್ರೂ ಹತ್ಸೋಣ. ಬಟ್ ಡೌನ್ ಮಾತ್ರ 10 ಕಿಲೋಮೀಟರ್ ಇಳಿಸೋಕ್ಕೂ ತಾಳ್ಮೆ ಇರಬೇಕು.
ಡ್ರಮ್ಮು ಡಿಸ್ಕು ಒಂದೊಂದ್ಸರಿ ಭಯಂಕರ ಹೀಟ್ ಆಗ್ಬಿಡ್ತವೆ. ಇಲ್ಲಿ ಸ್ವಲ್ಪ ಕೋಲ್ಡ್ ವೆದರ್ ಇಂದ ಅಷ್ಟೊಂದು ಹೀಟ್ ಆಗಲ್ಲ. ಜೂನ್ ಜುಲೈ ಟೈಮಲ್ಲಿ ಬಂದ್ರಂತೂ ಭಯಂಕರ ಹೀಟ್ ಆಗುತ್ತಿದ್ದು. ಇನ್ನು ಫುಲ್ಲು ಕೆಳಗೆ ಇಳಿಬೇಕು. ಬನ್ನಿ ಹೋಗೋಣ. ಘಾಟ್ ಇಳಿದ ತಕ್ಷಣ ಕಲ್ಲಿಡೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮ್ಮ ರಾಕಿ ಕಲ್ಲಿಡ್ತಿದ್ದಾನೆ, ಆ ಗಾಡಿಗೂ ಕಲ್ಲಿಡ್ತಿದ್ದಾರೆ. ಯಾಕಂದರೆ ಹೆವಿ ಡ್ರಮ್ಮು ಡಿಸ್ಕು ಹೀಟ್ ಆಗಿದ್ದಾವೆ ಈ ಘಾಟಲ್ಲಿ ಎಕ್ಸ್ಪೆಷಲಿ. ಏನು ಕಮ್ಮಿ ಇಳಿಸಿಲ್ಲ. ಇಲ್ಲಿಂದ ಮತ್ತೆ ಇನ್ನೂ ಅಡ್ವೆಂಚರು, ಮತ್ತೆ ಇನ್ನೂ ಹಿಂಗೆ ಡೌನೇ ಇಳಿಸ್ಬೇಕು. ಹಂಗಾಗಿ ಇಲ್ಲಿ ಸ್ವಲ್ಪ ಡಿಸ್ಕೋ ಡ್ರಮ್ ಎಲ್ಲ ಕೂಲ್ ಮಾಡ್ಕೊಂಡು ಹೋಗೋಣ ಅಂತ. ಇಷ್ಟು ಚಳಿ ಇದ್ದರೂ ಇಷ್ಟು ಹೀಟ್ ಆಗ್ತೈತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಡೌನ್ ಇರ್ಬೋದು, ಇನ್ನೆಷ್ಟು ಡೀಪ್ ಡೌನ್ ಇರ್ಬೋದು ಅಂತ. ಲಮಯೂರು ಹತ್ರ ಬಂದು ನಿಲ್ಸಿದ್ದೀವಿ. ಇನ್ನೇನು ಘಾಟ್ ಇಳಿಸ್ಬೇಕು. ಅರ್ಧ ಇಳಿಸ್ಬಿಟ್ಟು ನಿಲ್ಸಿದ್ದೀವಿ ಸದ್ಯಕ್ಕೆ. ಲಮಯೂರಿಂದ ಇನ್ನೂ ಫುಲ್ ಘಾಟು ಡಿಸ್ಕ್ ಹೆವಿ ಹೀಟ್ ಆಗಿದ್ದಾವೆ. ಆ ಗಾಡಿಗೂ ನಮ್ಮ ಗಾಡಿವೇನು ಅಷ್ಟಾಗಿಲ್ಲ. ಸುಮ್ಮನೆ ನಿಲ್ಸಿದ್ದೀವಿ ನೋಡೋಣ ಅಂತ. ನಮ್ಮ ಮಾಮ್ ಏನು ಮಾಮ್ ಯಾಕೆ 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 ಏನೋ ಮಾಡೋಕ್ಕೋಗಿ ಏನಾಗೈತೆ ಅದು ಹೇಳ್ಬೇಡ ಅಂತ ಏನೋ ಹೇಳಲ್ಲ ಬಿಡಿ ಹೋಗ್ಲಿ. ಈಗ ಅನ್ನಕ್ಕೆ ಇಡ್ತೇವೆ ನಮ್ಮ ಊಟ ಮಾಡ್ಕೊಂಡು. ಅನ್ನಕ್ಕೆ ಇಡ್ಮಮ್ಮ ಊಟ ಮಾಡ್ಕೊಂಡು ಹೋಗೋಣ. ಆಯ್ತು ಆಯ್ತು. ಹೇಳ ಬೇಡ ಬೇಡ ಇದು ಹೆಂಗೆ ಹೇಳ್ತೀವಿ ಬೇಡ ಅಂದ್ರೆ ಬೇಡ. ಈಗ ನಮ್ಮ ಮಾಮ ಬೇಜಾರಾಗ್ತಾನೆ ಹೇಳಿದ್ರೆ. ಆಮೇಲೆ ನಮ್ಮ ಎಡಿಟ್ರ್ ಓಡೋದಂಗೆ ಓಡೋದ್ರೆ ಕಷ್ಟ, ಅದಕ್ಕೆ ಹೇಳಲ್ಲ ಸುಮ್ಮನೆ. ರಿಯಾಲಿಟಿ ಇದ್ದಂಗೆ ಹೇಳ್ತೀವಿ ನಾವು. ಅದೇನಾಗ್ಬಿಡ್ತದೆ, ಕೆಲವ್ರು ಅರ್ಟ್ ಮಾಡ್ಕೊಂಡ್ಬಿಡ್ತಾರೆ, ಮನ್ಸಿಗೆ ಹಾಕೊಂಡ್ಬಿಡ್ತಾರೆ. ಇಲ್ಲ ಮಾಮ್ ಇದು ಅನುಭವ ಆಗೈತೆ ನನಗೆ. ನಮ್ಮ ಜೊತೆಗೆ ಕೆಲವು ಡ್ರೈವರ್ಗಳು ಬರ್ತಾರಲ್ಲ, ನಾವು ಜಸ್ಟ್ ಕಾಮಿಡಿ ಮಾಡ್ತಾ ಇರ್ತೀವಿ. ಅವ್ರಿಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಅದು ನೋಡಿ ಬಣ್ಣ ಬೇಕು ಅಂತ ನಮ್ಮನ್ನ ಕಾಮಿಡಿ ಮಾಡ್ಕೊಂತಾನೆ ಅನ್ನೋ ಫೀಲ್ ಬಂದ್ಬಿಡ್ತದೆ. ಹಂಗಾಗಿನೇ ಜಾಸ್ತಿ ಯಾರು ನಮ್ಮ ಜೊತೆ ಇರಲ್ಲ. ನೋಡೋಣ. ಅನ್ನಕ್ಕೆ ಇಡ್ತಾ ಇದೀವಿ. ಅನ್ನ ಊಟ ಮಾಡ್ಕೊಂಡು, ಆ ಗಾಡೀಲಿ ಸಾಂಬಾರು ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗೋಣ. ರೈಸ್ ಎಲ್ಲ ಮಾಡ್ಕೊಂಡು ಆ ಗಾಡಿಗೆ ತೊಗೊಂಡೋಗ್ತಿದ್ವಿ. ಆ ಗಾಡಿ ಫುಲ್ ಬೆಚ್ಚಗಿರುತ್ತೆ, ಅದರಲ್ಲೇ ಕುತ್ಕೊಂಡು ಊಟ ಮಾಡೋಣ. ಪ್ಲೇಟ್ಗಳು ತಗೊಂಡೋಗೋಣ. ಪ್ಲೇಟು, ವಾಟರ್ ಬಾಟ್ಲ್ ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಗಾಡಿ ಸದ್ಯಕ್ಕೆ 2 ಗಾಡಿ ಇಲ್ಲೇ ಇದ್ದಾವೆ. ಏನು ಊಟ ಮಾಡೋದೇನು ತೋರ್ಸೋಕೆ ಹೋಗಲಿಲ್ಲ, ಅಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ 4 ಜನಕ್ಕೆ. ಹಂಗಾಗಿ ಬನ್ನಿ ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡೋವಂಥ ಸಮಯ, ಇಲ್ಲಿಂದ ಬಿಡುವಂಥ ಸಮಯ. ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲಿಂದ ನೆಕ್ಸ್ಟ್ ಹೆವಿ ಡೇಂಜರಸ್ ಘಾಟ್ ಇಳಿಸ್ಬೇಕು. ಅದೇ ನಮಗೆ ಚಾಲೆಂಜ್. ಈಗ ಗಾಡಿ ಹೋಗ್ತಾ ಇದೆ, ಹಿಂದೆ ನಾವು ಹೋಗೋಣ. ನಮ್ಮ ಮಾಮ ವಾಟ್ ಹ್ಯಾಪನ್ ಬ್ರೋ? ಎಲ್ಲಿಗೆ ಬಂದು ಬ್ರೋ? ಲಡಾಖಕ್ಕೆ ಬಂದು ತಗಲಾಕೊಂಡ್ಬಿಟ್ಟಿದ್ಯಾ ಬ್ರೋ? ಹೆಂಗೆ ಹೆಂಗೆ ಕಣ್ಣು ಅಲ್ಲ ಹೆಂಗೆ ಹೆಂಗೆ ಹಿಂಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಚಳಿ ಇಲ್ಲ, ಇಲ್ಲಿ ಸ್ವಲ್ಪ ಸಖತ್ ಬಿಸಿಲು ಹೊಡಿತಾ ಐತೆ. ನಮಗೆ ಇಲ್ಲಿ ಚಳಿ ಅಂತ ಫೀಲೇ ಆಗ್ತಾ ಇಲ್ಲ. ಏನು ನಮ್ಮೂರ ಕಡೆ ಇದ್ದಂಗಿಲ್ವ ಇದು ಪ್ಲೇಸು? ಚಳಿ ಇಲ್ಲ ಇಲ್ಲಿ. ಹಾಂ, ನಮ್ಮೂರ ಕಡೆ ಡಿಸೆಂಬರ್ ಜನವರಿಲಿ ಏನು ಚಳಿ ಇರ್ತದೋ ಆ ಥರ ಇದೆ. ಆರಾಮಾಗಿರ್ಬೋದು ಈ ಥರ ಇದ್ದರೆ. ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗಾಳಿ ಚಳಿ ಜಾಸ್ತಿ ಆಗುತ್ತೆ. ಇಲ್ಲಿ ಡೌನ್ ಸಖತ್ ಡೌನ್ ಇಳಿಸ್ಬೇಕು. ಈಗ ಇಲ್ಲಿಂದ ಒಂದೇ ಕಟ್ಟಿಗೆ ಆ ಊರಿಗೆ ಹೋಗ್ತೀವಿ, ಆ ಊರಿಂದ ಮಡ್ ಡೌನ್ ಇಳಿಸ್ಬೇಕು. ಇಲ್ಲಿ ಯಾವ ರೇಂಜಿಗೆ ಬಿಸಿಲು ಹೊಡಿತೈತೆ ಅಂದರೆ ಇಲ್ಲೇ ಇದ್ಬಿಡೋಣ ಅನ್ನಿಸ್ತೈತೆ. ನಿಜ ಹೇಳಿ, ಚಳಿ ಆಗ್ತೈತಾ? ಇಲ್ಲಿ ಚಳಿ ಆಗ್ತೈತೆ. ಮಕ್ಕಕ್ಕೆ ಹೆಂಗೆ ಹೊಡಿತೈತೆ ಅಂದ್ರೆ ಆಪೋಸಿಟ್ ಬಿಸಿಲು. ಆಹಾ, ಹಂಗೆ ಶಾಕ್ ಹೊಡೆದಂಗೆ ಆಗ್ತೈತೆ. ಒಳ್ಳೆ ಜಾಗದಲ್ಲಿ ನಿಲ್ಸಿದ್ವಿ ಇಷ್ಟೊತ್ತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ನಾವಿವಾಗ ಇರೋದು ಬಂದು ಕರೆಕ್ಟಾಗಿ 12,620 ಫೀಟ್ ಸಮುದ್ರ ಮಟ್ಟಕ್ಕಿಂತ ಹೈಟು. ಇವಾಗ ಡೌನ್ ಇಳಿತೀವಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡೌನ್ ಇಳಿತೀವಿ. ನೋಡ್ಬೋದು ರೋಡು ಆಲ್ರೆಡಿ ಕೆಳಗೆ ಕಾಣುತ್ತೆ ನಿಮಗೆ ಸ್ವಲ್ಪ ದೂರ ಹೋದ ತಕ್ಷಣ. ಇವಾಗ ಇಳಿಸೋ ಅಂಥ ಘಾಟ್ ಐತಲ್ಲ, ಇದ್ರಂಥ ಡೇಂಜರ್ ಘಾಟ್ ಇನ್ನೊಂದಿಲ್ಲ. ಲಮಯೂರು ಬನ್ನಿ ನೋಡಿ, ಒಂದೇ ರೌಂಡ್ಗೆ ಸೀದಾ ಕೆಳಗೆ ಬರ್ತೀವಿ. ಅಲ್ಲಿ ಸೀದಾ ಊರಿಗೆ ಬಂದ್ಬಿಡ್ತೀವಿ ಒಂದೇ ರೌಂಡ್ಗೆ. ನೋಡಿ ಲ್ಯಾಂಡ್ ಸ್ಲೈಡ್ ಯಾವ ಮಟ್ಟಕ್ಕೆ ಆಗೈತೆ ಅಂದ್ರೆ ಫುಲ್ ಕೊಚ್ಕೊಂಡೆ ಹೋಗ್ಬಿಟ್ಟೈತೆ. ಏನ್ ಮಳೆ ಜಾಸ್ತಿ ಬಂದಾಯ್ತಾ ಏನೋ ಗೊತ್ತಿಲ್ಲ. ಅಲ್ಲಿಗಿಂತ ಇಲ್ಲಿ ಮುಂದೆ ನೋಡ್ರಿ ಅಂತೀರಿ, ಇಲ್ಲಿ ಹೆವಿ ಲ್ಯಾಂಡ್ ಸ್ಲೈಡ್ ಆಗೈತೆ. ನೋಡಕ್ಕೆ ಭಯ ಆಗುತ್ತೆ ನೋಡಿ. ಇದು ಹೆಂಗ್ ಕೊಚ್ಕೊಂಡು ಹೋಗಿರ್ಬೋದು ನೋಡಿ. ಇದು ಇಲ್ಲಿಂದ ಸೀದಾ ಮುಂದೆ ಹೋಗಿ ರೈಟ್ ಹೊಡ್ಕೊಂಡ್ರೆ ಸೀದಾ ಮತ್ತೆ ಕೆಳಗೆ ಇಳಿತೀವಿ. ನನಗೆ ಈ ರೋಡಿಗೆ ಬಂದಾಗಲ್ಲ ಇಷ್ಟ ಆಗೋದಂದ್ರೆ ಇದೊಂದು ಹಳ್ಳಿ ವ್ಯೂ ನೋಡ್ಬೋದು ಯಾವ ರೇಂಜ್ಗೆ ಐತೆ ಅಂತ ತೋರಿಸ್ತೀನಿ ನೋಡಿ.
ಈ ಹಳ್ಳಿಲಿ ಒಂದು 2 ದಿನ ಅಂತೂ ಇರಬೇಕು. ನೆಕ್ಸ್ಟ್ ಯಾವಾಗ ನಾವು ಫ್ರೀ ಮಾಡ್ಕೊಂಡು ಬಂದಾಗ ಇರೋಣಂತೆ. ಸಖತ್ತು ಒಳ್ಳೆ ಪ್ಲೇಸ್ ನೋಡಿ, ಯಾವ ಥರ ಇದೆ ನೋಡೋಕ್ಕೆ. ಮೇಲೆ ಯಾವುದೋ ಟೆಂಪಲ್ ಇದ್ದಂಗೆ ಐತಲ್ಲಿ, ಗೊತ್ತಿಲ್ಲ ಏನು ಅಂತ. ನೋಡಿ ಅಲ್ಲಿಂದ ಬರೀ ಒಂದು 2 ಕಿಲೋಮೀಟರ್ ಕೆಳಗೆ ಇಳಿದ್ಬಿಟ್ವಿ. ಎಷ್ಟು ಹೆವಿ ಡೌನ್ ಐತಂದರೆ ಇದು. ಈ ನಮಗೆ ಇಲ್ಲಿವರೆಗೂ ಅಷ್ಟೇ ಡೌನ್ ಅಂತ ಕಾಣಿಸುತ್ತೆ, ಬಟ್ ಇನ್ನೂ ಸ್ವಲ್ಪ ಕೆಳಗೆ ಹೋದಾಗ ಇನ್ನೂ ಡೌನ್ ಕಾಣಿಸುತ್ತೆ. ನೋಡಿ 11,800 ಅಡಿಯಲ್ಲಿ ಇವಾಗ ಬೋರ್ಡ್ ಐತೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಡೀಪ್ ಆಗುತ್ತೆ. ಇನ್ನು ಲೇ ಬಂದು 120 ಕಿಲೋಮೀಟರ್ ಐತೆ ನೋಡ್ಬೋದು. ಇನ್ನೂ 120 ಕಿಲೋಮೀಟರ್ ಹೋಗ್ಬೇಕು ನಾವು. ನೋಡಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟವರು, ಮಧ್ಯಾಹ್ನ 3 ಗಂಟೆ ಕರೆಕ್ಟಾಗಿ 110 ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. 230ರಲ್ಲಿ 110 ಬಂದಿದ್ದೀವಿ, 120 ಬ್ಯಾಲೆನ್ಸ್ ಐತಿ. ಮುಂದೆ ನೋಡ್ಬೋದು ಮುಲ್ತಾನಿ ಮಟ್ಟಿ ಕಾಣಿಸುತ್ತೆ. ಏನಪ್ಪ ಅಂತಾರೆ, ಮೂನ್ ಲ್ಯಾಂಡ್ ಅಂತಾರೆ ಇದನ್ನ. ಓ ಗಾಡಿ ಏನೋ ಆಗ್ಬಿಟ್ಟೈತಲ್ಲ ಮಾಮ್, ಫ್ರಂಟ್ ಟೈರ್ ಹೊಡೆದೋಗೈತಾ? ಫ್ರಂಟ್ ಟೈರ್ ಹೊಡೆದೋಗೈತೆ ಮಾಮೂಲಿ. ಗೋಡೆ ಗುದ್ದಿದಾರೆ, ಗೋಡೆ ಗುದ್ಕೊಂಬಂದೈತೆ ಗಾಡಿ. ಬನ್ನಿ, ನಮ್ಮ ಫ್ರೆಂಡ್ ಒಬ್ರು ಮಣ್ಣು ಬೇಕು ಅಂತ ಹೇಳಿದ್ರು, ನಮ್ಮ ಮುಲ್ತಾನಿ ಮಟ್ಟಿ ಬೇಕು ಅಂತ ಹೇಳಿದ್ರು. ಮಣ್ಣಲ್ಲ ಅದು ಮುಲ್ತಾನಿ ಮಟ್ಟಿ, ಸ್ವಲ್ಪ ತಗೊಂಡೋಗಿ ಕೊಡೋಣ. ಹಂಗಾಗಿ ಯಾರಿಗೆ ಗೊತ್ತು ಯಾಕೆ ಒಟ್ಟು ಇದು ಮೇಕಪ್ ಯೂಸ್ ಮಾಡ್ತಾರೆ ಅನ್ನೋದೊಂದು ಗೊತ್ತು ನಮಗೆ, ಬಟ್ ಅವ್ರೇನು ಕೇಳೋರೋ ಗೊತ್ತಿಲ್ಲ. ಇದೆಲ್ಲ ಮುಲ್ತಾನಿ ಮಟ್ಟಿನೇ. ಇಲ್ಲೆಲ್ಲ ಒಂದು ಸೈಡ್ಗೆ ಹಾಕಿ ತಗೊಂಡು ಹೋಗುವ. ಸ್ವಲ್ಪ ಕವರಲ್ಲಿ ಅಲ್ಲಿ ಮುಂದೆ ಜಾಗ ಐತೆ ಮಾಮ್, ಇಲ್ಲಿ ಹಾಕನಲ್ಲ. ನೋಡ್ರಿ ಯಾವ ಥರ ವ್ಯೂ ಇದೆ. ಇದೆಲ್ಲ ಮುಲ್ತಾನಿ ಮಟ್ಟಿ, ಅದೆಲ್ಲ ಬ್ಲಾಕ್ ಸಾಯಿಲ್, ಕಲ್ಲು ಅದೆಲ್ಲ ಅವಲ್ಲೇ. ನೋಡಿ ಇದೇ ಮುಲ್ತಾನಿ ಮಟ್ಟಿ, ಒಂದು ಕವರ್ಗೆ ತುಂಬ್ಕೊಂಡಿದ್ದೀವಿ. ಹೆಂಗೈತೆ ಅಂದ್ರೆ ಹೆಂಗೈತೆ ಹಾಂ, ನೋಡೋಕೆ ಕಲ್ ಥರ ಕಾಣುತ್ತೆ. ಹೊಡಿ ಒಂದ್ಸರಿ ಕೆಳಕ್ಕೆ ಮಮ್ಮ ಜೋರಾಗಿ. ನೋಡಿ ಮಣ್ಣದು ಎಷ್ಟು ನೀಟಾಗಿದೆ ನೋಡಿ. ಇದು ನೋಡಿದ್ರೆ ಮತ್ತೆ ಇನ್ನೂ 4 ಪೀಸ್ ಆಗುತ್ತೆ. ಚೆಕ್ಕೆ ಅದೊಂಥರ ನೋಡಿ, ಇಲ್ಲಿ ಚಕ್ಕೆ ಥರ ಎದ್ದೇಳುತ್ತೆ. ಇದೆ ಮುಲ್ತಾನಿ ಮಟ್ಟಿ. ಮೇಕಪ್ ಯೂಸ್ ಮಾಡ್ತಾರಂತಿದ್ದು, ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡಿ ಮೊಮ್ಮಗನ ಅದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಕರೆಕ್ಟು ಮೇಲ್ಗಡೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ವಿ. ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಪಾಪ ಹೇಳೋದು ತೊಗೊಂಬರ್ರಿ ಅಂತ, ಅವ್ರಿಗೋಸ್ಕರ ತೊಗೊಂಡಿದ್ವಿ ಮುಲ್ತಾನಿ ಮಟ್ಟಿ. ನಡಿ ಮಮ್ಮ ಹೋಗೋಣ. ಅವ್ರು ನಮ್ಮನ್ನು ಬಿಟ್ಟೋಗ್ಬಿಟ್ರು, ಅವ್ರು ಭಾಳ ಮುಂದೆ ಹೋಗ್ಬಿಟ್ಟಿರ್ತಾರೆ ಇವಾಗ. ಬನ್ನಿ ನಮ್ಮ ಗಾಡಿ ಎತ್ಕೊಂಡು ಹೋಗೋಣ. ಈಗ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಆಗಿದಾವೆ. ರೀಸೆಂಟಾಗಿ ನೋಡ್ಬೋದು ಮಣ್ಣೆಲ್ಲ ಇನ್ನೂ ರೋಡಲ್ಲೇ ಐತೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಲ್ಯಾಂಡ್ ಸ್ಲೈಡ್ ಎಲ್ಲೂ ಆಗಿರಲಿಲ್ಲ. ಈ ವರ್ಷ ಯಾಕೋ ಸಿಕ್ಕಾಪಟ್ಟೆ ಆಗೈತೆ. ಲಾಸ್ಟ್ 2 ವರ್ಷನೂ ಲ್ಯಾಂಡ್ ಸ್ಲೈಡ್ ಇರಲಿಲ್ಲ ನಾವು ಬಂದಾಗ. ವೆರಿ ಡೇಂಜರಸ್ ಹಿಲ್ ಸ್ಟೇಷನ್ ನೋಡಿ. ಇಲ್ಲಿಂದ ಅಲ್ಲಿ ಕೆಳಗೆ ಹೋಗ್ಬೇಕು. ಮತ್ತೆ ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಡೌನ್ ಇಳಿಸ್ಕೊಂಡ್ ಬಂದಿದ್ದೀವಿ. ಆ ಊರಲ್ಲಿ ಕಾಣಿಸಲ್ಲ, ಅಲ್ಲೇನು ಮಣ್ಣು ಕಾಣ್ತಾ ಇತ್ತು ಅದಕ್ಕಿಂತ ಟಾಪ್ ಅಂದ್ಕೊಳ್ಳಿ. ಏನು ಟವರ್ ಕಾಣುತ್ತೋ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ಮತ್ತೆ ಇಲ್ಲಿಂದ ನೋಡಿ ಅದೇನು ರಿಂಗ್ ರೋಡ್ ಕಾಣುತ್ತೋ ಅಲ್ಲಿಗೆ ಹೋಗ್ಬೇಕು. ಮತ್ತು ಅಲ್ಲಿಂದ ಮತ್ತೆ ನೋಡಿದ್ರೆ ಮತ್ತೆ ಡೌನ್ ಇರ್ತದೆ ಹೊರತು ಅಪ್ಪಂತೂ ಇರಲ್ಲ. ನೋಡ್ಬೋದು ಯಾವ ಥರ ಡೇಂಜರ್ ಆಗೈತೆ ರೋಡ್. ಇಲ್ಲೂ ಅಷ್ಟೇ ನೋಡ್ಬೋದು, ಇನ್ನೊಂದು 6 ಲೆವೆಲ್ ಆಗಿ ಲ್ಯಾಂಡ್ ಸ್ಲೈಡ್ ಆಗೈತೆ. ಗಾಡಿ ಕಟ್ ಮಾಡಿದ್ರೆ ಸೀದಾ 14 ವೀಲೆಲ್ಲ ಕಟ್ಟೆ ಆಗಿಲ್ಲ ಅನಿಸ್ತದೆ. ನಮ್ಮ ಗಾಡಿನ ನೋಡಿ ಎಲ್ಲಿಗೆ ಹೋಗ್ತಾ ಐತಿ. ಬಿಡೋಕ್ಕೆ ಭಯ ಆಗುತ್ತೆ ಗಾಡಿ. ವಾಹ್, ಈ ಥರ ನೀರು ಕೊಚ್ಕೊಂಬಂದೇನೆ. ಇದೆಲ್ಲ ರೋಡ್ ಕಿತ್ತೋಗಿರೋದು. ರೋಡ್ ಮೊದಲು ಅಲ್ಲಿವರೆಗೂ ಇತ್ತು ನೋಡಿ. ಭಯಂಕರ ಅಂದರೆ ಭಯಂಕರ ಡೇಂಜರು. ಈ ವರ್ಷ ಯಾಕೋ ರೋಡ್ ಸಿಕ್ಕಾಬಿಟ್ಟೆ ಹಾಳಾಗ್ಬಿಟ್ಟೈತೆ. ಎಷ್ಟೇ ಹಾಳಾದರೂ ನಮ್ಮ BR ಓದೋರಂತೂ ರೆಡಿ ಮಾಡೇ ಮಾಡ್ತಾರೆ ಇದನ್ನು, ಅದಂತೂ ನಮಗೆ ಗ್ಯಾರಂಟಿ ಐತೆ. ಯಾಕಂದರೆ ಪ್ರತಿ ವರ್ಷ ನೋಡ್ತಾನೆ ಇರ್ತೀವಲ್ಲ, BR ಓದೋರು ಬೇಗ ಕೆಲಸ ಮಾಡ್ತಾರೆ ನೋಡಿ. ಯಾರು ಆಲ್ರೆಡಿ ಮಿಷನರಿಗಳೆಲ್ಲ ಇಲ್ಲೇ ಇದ್ದಾವೆ. ಎಲ್ಲ ನೋಡಿ ಐಸ್ ನೀರು ಗಡ್ಡೆ ಕಟ್ಟಿರೋದು ಹೆಂಗೈತೆ. ವಾಹ್, ಸೂಪರ್ ವ್ಯೂ. 2 ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ವಿ ನೋಡ್ಬೋದು. ನಮ್ಮ ಗಾಡಿ ಮತ್ತು ಬಾಯಿ ಗಾಡಿ. ಇಲ್ಲೇ ಒಂದು ಡಾಬಾ ಇತ್ತು, ಹೋಗಿ ಒಂದು ಟೀ ಕುಡ್ಕೊಂಬಂದ್ವಿ. ಮತ್ತು ಇಲ್ಲಿ ನೀರು ಸಿಗುತ್ತೆ, ನೀರು ಇಟ್ಕೊಂಬಂದ್ವಿ. ಯಾಕಪ್ಪ ಅಂದರೆ ಇಲ್ಲಿ ಬಿಟ್ಟರೆ ಮತ್ತೆ ಮುಂದೆ ಎಲ್ಲೂ ನೀರು ಸಿಗಲ್ಲ, ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿ. ಹಾಗಾಗಿ ನೀರು ಇಲ್ಲೇ ಫಿಲ್ ಮಾಡ್ತೀವಿ. ಇಲ್ಲಿಂದ ಮುಂದೆ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಟ್ಯಾಂಕರಲ್ಲಿ ನೀರು ಬಿಡ್ತಾರಂತೆ. ಅವ್ರಿಗೆಲ್ಲ ಕುಡಿಯೋಕ್ಕಾಗಿರ್ಬೋದು, ಯೂಸ್ ಮಾಡೋಕ್ಕಾಗಿರ್ಬೋದು. 3 ದಿನ 4 ದಿನಕ್ಕೆ ಒಂದ್ಸರಿ. ಮುಂದೆಗಡೆ ನೀರೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾತ್ರ ಹೆವಿ ನೀರಿದೆ. ಇಲ್ಲಿ ನಲ್ಲಿ ಯಾವಾಗೂ ಬರ್ತಾ ಇರ್ತದೆ. ಮತ್ತು ಕೆಳಗೆ ನದಿನೂ ಹರಿಯುತ್ತೆ. ಈಗ ಟೆನ್ಷನ್ ಇಲ್ಲ. ಮಾಮ್ ಹೋಗುವಾ ಹೋಗುವಾ, ಚಲೋ ಚಲೋ.
ಬಾಯ್ ಹೋದ್ರು, ನಾವು ಹೋಗೋಣ ಬನ್ನಿ. ಗಾಡಿ ಸ್ಟಾರ್ಟಿಂಗೆಲ್ಲ ಬಿಟ್ಟೋಗಿದ್ವಿ. ಡೀಸೆಲ್ ನೋಡಿ ಎಲ್ಲಿಗೆ ಬಂದೈತೆ, ಅರ್ಧ ಟ್ಯಾಂಕಿಗೆ ಬಂದೈತೆ. ಮೈಲೇಜು 2.2. 1 ಲೀಟರ್ ಡೀಸೆಲ್ಗೆ 2 ಕಿಲೋಮೀಟರ್ ಗಾಡಿ ಓಡಿಸಿದ್ವಲ್ಲ, ಹೆಂಗಿದು? ಅಯ್ಯೋ ನಿನಗೆ ಹಾಡುಗಳಪ್ಪ, ಡೀಸೆಲ್ ಹಾಕ್ಸೋರು ಗೊತ್ತು ಬಾಧೆಗಳು. ಓ ಇವರು 2 ಗಾಡಿಯವರು ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲೇ ಜಮ್ಮು ಅವ್ರು ಅಂತವ್ರು, ಅವರು ಲಡಾಖ್ಗೆ ಲೋಡ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 2 1512 ಗಾಡಿಗಳೇನೆ. ಫ್ರೆಂಡ್ ಅಂತ ಇಬ್ರು, ಇವರು ಭಾರಿ ಕ್ಲೋಸ್ ಫ್ರೆಂಡ್ ಅಂತ. ಬನ್ನಿ ನಾವು ಇವಾಗ ಇಲ್ಲಿಂದ ಹೋಗೋಣ. ಇಂಜಿನ್ ಸೌಂಡೇ ಚೇಂಜ್ ಆಗ್ಬಿಡುತ್ತೆ, ಒಂಥರ ಭಾರತ್ ಬೆಂಜ್ 16 ವೀಲ್ ಸೌಂಡ್ ಬಂದಂಗೆ ಬರ್ತಾ ಇತ್ತು. ಏನ್ ಮ್ಯಾಮ್? ಗಾಡಿ ಉಸಿರು ಕಟ್ತಾ ಇತ್ತು, ಗಾಡಿ ಒಂಥರ ಉಸಿರು ಕಟ್ಟಿ ಓಡ್ದಂಗೆ ಆಗ್ತಾ ಐತೆ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ನಮ್ಮ ಲೇ ಕಡೆ. ಹೌದು, ವ್ಯೂ ನೋಡಿ ಯಾವ ತರ ಇದೆ, ಬ್ಯೂಟಿಫುಲ್ ವ್ಯೂ. ಇವಾಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಐತೆ, ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಬೇಕು. ಅಂದ್ರೆ ನಮ್ಮ DL ಕೊಟ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ಎಂಟ್ರಿ ಮಾಡಿಸ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. 30 ಕಿಲೋಮೀಟರ್ ಡೌನ್ ಇಳಿಸ್ಕೊಂಡ್ ಬಂದಿದ್ದಾಯ್ತು. ಇದು ಇನ್ಮೇಲೆ ಸ್ವಲ್ಪ ಪ್ಲೇನ್ ರೋಡ್ ಸಿಗುತ್ತೆ. ಲೊಕೇಶನ್ ನೋಡಿ ಯಾವ ತರ ಇದೆ ಅಂದ್ರೆ, ಡ್ರೋನ್ ಇರ್ಬೇಕಿತ್ತು, ಡ್ರೋನ್ ಮಿಸ್ಸಿಂಗು. ನೆಕ್ಸ್ಟ್ ಟ್ರಿಪ್ ಬಂದ್ರೆ ಡ್ರೋನ್ ತಗೊಂಡ್ ಬರೋಣ. ಸಕ್ಕತ್ತಾಗಿರ್ತದೆ ವ್ಯೂ ಎಲ್ಲ ಇಲ್ಲಿ ನೋಡ್ಬೋದು. ಬಾ ನೋಡಿ ಯಾವ ತರ ಇದೆ. ಇಲ್ಲಿಂದ ಲೇ ಬಂದು ಇನ್ನ 84 ಕಿಲೋಮೀಟರ್, ಮನಾಲಿ 558 ಕಿಲೋಮೀಟರ್. ಏನ್ ಗೊತ್ತಾ, ನೆಕ್ಸ್ಟ್ ಇಯರ್ ಏನಾದ್ರು ಲಡಾಖ್ ಮಾಡಿದ್ರೆ 2026 ಅಲ್ಲಿ ಥ್ರೂ ಮನಾಲಿಯಿಂದ ಲಡಾಖ್ ಬರೋ ತರ ಮಾಡೋಣ, ಕಾಶ್ಮೀರಿಂದ ಬೇಡ. ಯಾವ ರೂಟ್ ಅಪ್ಪ ಅಂದ್ರೆ ನಾವು ಮಾಮೂಲಿ ಚಂಡೀಗಢದಿಂದ, ಡೆಲ್ಲಿಯಿಂದ ಚಂಡೀಗಢದಿಂದ ಮುಂದೆ ಬಂದ್ಬಿಟ್ಟು ಯಾವುದು ಕುಲ್ಲು, ಮನಾಲಿ, ಮಂಡಿಯಿಂದ ಸೀದಾ ಅದು ಅತುಲ್ ಟನಲ್ ಪಾಸ್ ಮಾಡಿಕೊಂಡು ಉಮ್ಲಿಂಗ್ಲಾ ಪಾಸ್ ಮಾಡಿಕೊಂಡು ಸೀದಾ ಲಡಾಖ್ ಬರೋ ಥರ ಪ್ಲಾನ್ ಮಾಡೋಣ ಅಂತ. ಸಾಕು, ಈ ವರ್ಷ 3 ವರ್ಷ ಈ ರೋಡಲ್ಲಿ ಹೊಡೆದಿದ್ದೀವಿ, 1-2 ವರ್ಷ ಆ ರೋಡಲ್ಲಿ ಹೊಡೆಯೋಣ ಗಾಡಿನ. ಇವಾಗ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೋದಿತ್ತು MT, ಬಟ್ ಕಾಶ್ಮೀರಲ್ಲಿ ಆಪಲ್ ಲೋಡ್ ಮಾಡೋದ್ರಿಂದ ಹಿಂಗೆ ಬರ್ಬೇಕು ರಿಟರ್ನು. ಈ ಕಡೆ ಒಂದು ಲೊಕೇಶನ್ ಇದೆ ನೋಡಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಸಾಕಾದಾಗ ಕಾಣಿಸುತ್ತೆ ನೋಡಿ, ಅದು ಸೂಪರ್ ಅಲ್ಲ, ಸೂಪರ್ ಆಗಿದೆ ಅಲ್ಲ. ಡ್ರೋನ್ ಒಂದು ಇದ್ದಿದ್ರೆ ಒಳ್ಳೆ ಶೂಟ್ ಮಾಡ್ಬೋದಿತ್ತು ಮಾಮೂಲಿ ಅಲ್ವಾ, ಒಳ್ಳೆ ಸಕ್ಕತ್ತಾಗಿರೋ ವೀಡಿಯೋಸ್ ಎಲ್ಲ ಬರೋದು. ಈ ಟ್ರಿಪ್ಪು ಫಸ್ಟ್ ಡ್ರೋನ್ ತಗೋಣ, ನೆಕ್ಸ್ಟ್ ಎಲ್ಗನ ಲಾಂಗ್ ಟ್ರಿಪ್ ಮಾಡ್ಬೇಕಂದ್ರೆ ಡ್ರೋನ್ ಶೂಟ್ ಕಂಪಲ್ಸರಿ ಇರಲೇಬೇಕು. ಅಲ್ಲಿಂದ ತೊಗೊಂಬಂದು ಗಾಡಿನ ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ನೀರು ನೋಡ್ಬೋದು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದಾವೆ ಅಂದರೆ ನೋಡಿ, ಅದ್ರೊಳಗೆ ಕಲ್ಲು ಕೂಡ ಕಾಣ್ತದೆ. ಇದೆಲ್ಲ ನೀರು ಹಿಮ ಮೇಲ್ಗಡೆ ಕರ್ಗಿ ಕೆಳಗೆ ಬರ್ತಾ ಇರೋ ನೀರು. ಜನ ಎಲ್ಲ ಇಲ್ಲಿ ಇದೇ ನೀರನ್ನೇ ಕುಡಿಯೋದು. ನಾವಲ್ಲಿ ನಲ್ಲಿ ಇಟ್ಕೊಂಡಿದ್ದ ನೀರು ಕೂಡ ಇದೇ ನೀರೇನೆ. ಎಷ್ಟು ಕೋಲ್ಡ್ ಇರ್ತದೆ ಅಂದರೆ ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಕೋಲ್ಡ್ ಇರ್ತದೆ. ಪ್ಯೂರಿಟಿ ನೋಡಿ ನೀರ್ದು ಯಾವ ಥರ ಇದೆ ಅಂತ, ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿದೆ. ನಮ್ಮ ಬಾಯಿ ಗಾಡಿ ಹೋಗ್ತಾ ಇದೆ ನೋಡಿ. ಚಲೋ ಅವರು ಹೋಗ್ತಾರೆ, ನಾವು ಹೋಗೋಣ. ಇನ್ನ ಮುಂದೆನೇ ಹೋಗ್ತಾ ಇದೀವಿ. ಸ್ವಲ್ಪ ಹೊತ್ತು ನಾವೇ ಇಲ್ಲಿ ನಿಲ್ಸಿದ್ವಿ, ಅವರೇ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಏನ್ ಮಾಮ ಹೋಗೋಣ, ನೀನಿದ್ರೆ ಜೋಶ್ ಗುರು ನನ್ಗೊಂತರ. ಲೇ 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 ಗೋಯಿಂಗ್ ಟು ಲೇ. ಗಾಡಿನ ಇಲ್ಲ ಬಿಟ್ಬಿಟ್ಟು ಹೋಗಿ ಸಿಮ್ ತರಕ್ ಹೋಗಿದ್ವಿ. ಸಿಮ್ಮು ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು. ನಮ್ಮ ಮಾಮನ ಫುಲ್ ಜಗಳ, ನಾನು ಸಿಮ್ ಕೊಡ್ಸಿಲ್ಲ, ಬಂದಾಗಿಲ್ಲ 4 ದಿನ ಆದರು ಅಂತ. ಹಂಗಾಗಿ ಕೊಡಿಸ್ಕೊಂಬಂದು ಒಂದೇನು ಮಾಡ್ತೀರಾ, ನಮಗೇನು ಮಾಡ್ತೀವಿ ಗೊತ್ತಿಲ್ಲ, ಸಿಮ್ ಬೇಕೇ ಬೇಕು ಅಂತ ನಮ್ಮ ಮಾಮ ಸಿಮ್ ಇಸ್ಕೊಳ್ಳೋದು. ಯಾಕೆ ಮಾಮ ಅಷ್ಟೊಂದು ನೆಸಿಟಿನ? ನೀನ್ ಹತ್ರ ಎಷ್ಟು ಹಾಟ್ಸ್ಪಾಟ್ ಅಂತ ಕೇಳಿ ಸಾಕಾಗುತ್ತೆ. ನೆಟ್ವರ್ಕ್ ಇಲ್ಲ ಏನಿಲ್ಲ ಅಂತ. ಆಯ್ತು ಬಿಡು, ಅಲ್ಲಿ ಕೊಡ್ಸಿದಿನಲ್ಲ, ಖುಷಿ ಪಡು. ಬನ್ನಿ ಇಲ್ಲಿಂದ ಹೋಗೋಣ. ಏನಾಯ್ತು? ಚಳಿ ಆಯ್ತು. ಅದು ಕಾಮನ್ ಇಲ್ಲ, ಅದನ್ನ ಬಿಟ್ಟು ಬೇರೆ ಏನೇನು ಹೇಳು. ಬರ್ತಾರೆ ತರಕಾರಿ ಸಿಮ್ಮು ಎಲ್ಲ ತಗೊಂಡು ಅಲ್ಲಿಂದ ಹೋಗ್ತಾ ಇದೀವಿ ಮುಂದಕ್ಕೆ. ನಮ್ಮ ಬಾಯಿ ಕೂಡ ಇಲ್ಲ, ಮುಂದೆ ಎಲ್ಲ ಹೋಗ್ತಾ ಇರಬೇಕು. ನಿಲ್ಸಿದಾರ ಹೋಗ್ತಾ ಇದ್ರ ಗೊತ್ತಿಲ್ಲ, ಹೋಗ್ತಾ ಇರ್ಬೇಕು ಮೋಸ್ಟ್ಲಿ. ಇಲ್ಲಿ ನಿಲ್ಸಿದಾರೆ ಅನ್ಕೊಂಡ್ವಿ, ಅವ್ರ ಗಾಡಿ ಎಲ್ಲ ಇದು. ಅಲ್ಲಿ ನಿಲ್ಸಿದಾರೆ ನೋಡಿ ಮುಂದೆ, ಆ ಗ್ರೀನ್ ಲೈಟ್ ಕಾಣೋದೆ ಅವ್ರ ಗಾಡಿ 100%. ಅದೇನೆ ಪಕ್ಕ. ಇಲ್ಲೇ ಸೈಡ್ಗೆ ಹಾಕೋಣ, ನೋಡೋಣ ಏನು ಪ್ಲಾನಿಂಗ್ಸ್ ಅಂತ ಇವತ್ತಿಂದು.
ಪಕ್ಕ ಜಾಗ ಇದ್ರೆ ಪಕ್ಕಕ್ಕೆ ಹಾಕ್ಬಿಡೋಣ. ಇವರೆಲ್ಲ ಗಾಡಿಗಳಿಲ್ಲೇ ಸೈಡ್ಗೆ ಹಾಕೊಂಡಿದ್ರೆ ಮುಂದೆ ನೋ ಎಂಟ್ರಿ ಸಿಟಿ ಒಳಗೆ ಅಂತ. ಇದು ಬೈಪಾಸು. ಈ ಕಡೆಯಿಂದ ಬೈಪಾಸಲ್ಲಿ ಸೀದಾ ಇದಕ್ಕೆ ಹೋಗುತ್ತಿದ್ದು ಯಾವುದು ಮನಾಲಿ ರೋಡ್ಗೆ ರೋಡು. ನಾವು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಇವಾಗ. ಫೈನಲ್ ಆಗಿ ಮ್ಯಾಗ್ನೆಟಿಕ್ ಹಿಲ್ ಹತ್ರ ಬಂದಿದ್ದಾಯ್ತು ನೋಡ್ಬೋದು. 11,112 ಅಡಿ ಮೇಲಿರೋದು ಇದೇ ಮ್ಯಾಗ್ನೆಟಿಕ್ ಹಿಲ್ಲು. ಮ್ಯಾಗ್ನೆಟಿಕ್ ಹಿಲ್ಲೆಲ್ಲ ಪಾಸ್ ಮಾಡ್ಕೊಂಡು ಸೀದಾ ಹೋಗೋಣ. ಇಲ್ಲೆಲ್ಲ ಏನೋ ಬೋರ್ಡ್ ಹಾಕಿದಾರೆ, ಅಲ್ಲೋಗಿ ಗಾಡಿ ಬಿಟ್ರೆ ಹೋಗುತ್ತಂತೆ. ಅದೇ ನಿಜನೋ ಸುಳ್ಳು ಗೊತ್ತಿಲ್ಲ. ನನ್ನ ಪ್ರಕಾರ ವಿಡಿಯೋಸಲ್ಲೆಲ್ಲ ನೋಡಿರೋ ಪ್ರಕಾರ ಇದು 100% ಸುಳ್ಳೆ, ಇದು ಫೇಕ್ ಮ್ಯಾಗ್ನೆಟಿಕ್ ಇಲ್ಲೇನೆ. ಬಟ್ ಬೈಕ್ಗಳಿಗೆ ಏನೋ ವರ್ಕ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ನಮ್ಮ ಲಾರಿಗಳಿಗಂತೂ ವರ್ಕ್ ಆಗಲ್ಲ, ಯಾಕಂದರೆ 25,000 kg ವೆಯ್ಟ್ ಇರುತ್ತೆ. ಹಂಗಾಗಿ ಗಾಡಿನ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲೇ ಲೆಫ್ಟ್ ಸೈಡಲ್ಲಿ ಏನು ಕಾಣುತ್ತೋ ಇದು ಗುರುದ್ವಾರ. ಇಲ್ಲೇ ಬಂದು ಫ್ರೆಶ್ ಆಗಿ ಸ್ನಾನ ಗಿನ್ನ ಮಾಡಿಕೊಂಡು ಬೆಳಗ್ಗೆ ಬಿಡೋಣ. ಇಲ್ಲಿ ಬಿಸಿನೀರೆಲ್ಲ ಬರುತ್ತೆ. ಮತ್ತು ಇಲ್ಲಿ ಯಾರು ಬೇಕಾದರೂ ಹೋಗ್ಬೋದು. ಆ ಜಾತಿಯವ್ರು ಹೋಗ್ಬೇಕು, ಈ ಜಾತಿಯವ್ರು ಹೋಗ್ಬೇಕಂತ ಏನಿಲ್ಲ. ಮತ್ತು ಊಟ ಗೀಟ ಎಲ್ಲ ಫ್ರೀ ಕೊಡ್ತಾರೆ. ಇಲ್ಲಿ ಸಖತ್ತಾಗಿದೆ ಗುರುದ್ವಾರ ಮಾತ್ರ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಮತ್ತು ಟ್ರಕ್ ಪಾರ್ಕಿಂಗ್ ಗೀರ್ಕಿಂಗ್ ಎಲ್ಲ ಇದೆ. ನೋಡ್ಬೋದು ಲಾರಿಗಳು ಎಷ್ಟು ಗಾಡಿಗಳು ನಿಲ್ಲಿಸಿದ್ದಾರೆ, ಎಷ್ಟೊಂದು ಗಾಡಿ ನಿಂತಿದೆ. ಬಿಸಿನೀರು ವ್ಯವಸ್ಥೆ ಎಲ್ಲ ಇಲ್ಲೇ ಇದೆ. ಬೆಳಗ್ಗೆ ಇಲ್ಲೇ ಸ್ನಾನ ಮಾಡಿಕೊಂಡು ಹೋಗೋಣ. ಗಾಡಿ ಸದ್ಯಕ್ಕೆ ನಮ್ದು ಇಲ್ಲೇ ಐತೆ, ಬಾಯ್ ಗಾಡಿ ಇಲ್ಲೇ ಐತೆ. ಈಗ ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟೇ ಅನ್ಲೋಡಿಂಗ್ ಪಾಯಿಂಟ್ಗೆ. ಇಲ್ಲಿಂದ ನೋ ಎಂಟ್ರಿ ಬೀಳುತ್ತೆ, ಗಾಡಿ ಬಿಡಲ್ಲ ಮುಂದಕ್ಕೆ. ಹಂಗಾಗಿ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಏನಾಗುತ್ತೋ ನೋಡೋಣ. ಇನ್ನೊಂದು ಅವರ್ ಬಿಟ್ಟರೆ ಬಿಡ್ತಾರೆ. ನಾವು ಬೇಗ ಹೋಗಲ್ಲ, ಆಲ್ಟಾದರೆ ಸೀರಿಯಲ್ ಬೀಳುತ್ತೆ, ಬೇಗ ಖಾಲಿ ಆಗ್ತವೆ ಅಂತ ಅಷ್ಟೇ. ಕರೆಕ್ಟಾಗಿ ಟೈಮ್ ಬಂದು 8:30, 9 ಗಂಟೆಗೆ ನೋ ಎಂಟ್ರಿ ಬಿಡುತ್ತೆ ಸಿಟಿ ಒಳಗೆ ಹೋಗೋಕ್ಕೆ. ನಾವು ಸಿಟಿ ಒಳಗೆ ಹೋಗಂಗಿಲ್ಲ, ಸಿಟಿ ಒಳಗೆ. ಇಲ್ಲಿಂದ 4 ಕಿಲೋಮೀಟ್ರ್ ಬೈಪಾಸ್ ಅದೇ ಗಾಡಿ ಖಾಲಿ ಹೋಗುತ್ತೆ ನಮ್ಮದು. ಮತ್ತು ಹಿಂಗೆ ತಿರ್ಸ್ಕೊಂಡು ಗುರುದ್ವಾರ ಹತ್ರ ಹೋಗ್ಬಿಡೋದು. ಹತ್ತಿರ ಇದೆ ಇಲ್ಲಿಂದ. ಬಾಯ್ ಗಾಡಿ ಅಲ್ಲಿ ನಿಂತಿದೆ. ಅವ್ರದ್ದಂತೂ ಬ್ರೇಕ್ ಫೇಲ್ ಆಗಿಬಿಟ್ಟಿತ್ತಂತೆ. ಗಾಡಿನೇ ನಿಲ್ತಾ ಇಲ್ಲ, ಕಲ್ಲಿಟ್ಬೋದ್ವಿ ನಾವು ಹೋಗಿ ಇವಾಗ. ಯಾಕಂದರೆ 14 ವೀಲು ಹೆವಿ ಟನ್ನೇಜು, 31 ಟನ್ ಇದೆ ಅದ್ರಲ್ಲಿ ಗಾಡಿ. 14 ವೀಲ್ 31 ಟನ್ ಹೆಂಗೆ ಪಾಸ್ ಆಗುತ್ತೆ ಅಂದರೆ, ನಮ್ಮ ಕಡೆ ಎಲ್ಲ 10 ಟನ್ ಗಾಡಿಗೆ 12 ಟನ್ ಹೆಂಗೆ ಪಾಸಿಂಗ್ ಮಾಡಿಕೊಡ್ತಾರೋ ಹಂಗೆ ಇಲ್ಲಿ 14 ವೀಲ್ಗೆ 42 ಟನ್ ಇರೋದು 45 ಟನ್ ಮಾಡಿಕೊಟ್ಟಿದ್ದಾರೆ. ಅವ್ರದ್ದು ಆ್ಯಕ್ಚುಲಿ ಔಟ್ ಆಫ್ ಸ್ಟೇಟ್ ಹೋದರೆ 33 ಟನ್ ಪಾಸ್ ಆಗುತ್ತೆ 14 ವೀಲಲ್ಲೇ. ಬಟ್ ಇಲ್ಲಿ RC ಎಷ್ಟು ಅಷ್ಟೇ ಬಿಡೋದ್ರಿಂದ 31 ಟನ್ ಹಾಕೊಂಡ್ಬಂದಿದೆ. 34 ಪಾಸ್ ಆಗುತ್ತೆ ಅನ್ಸುತ್ತದಲ್ಲ ಸೂಟ್ ಸೈಜ್, ಇಲ್ಲ 33. ಈಗ ಸದ್ಯಕ್ಕೆ ಅಡುಗೆ ಮಾಡಬೇಕು. ಇಲ್ಲಿ ಬೆಂಡೆಕಾಯಿ ನೋಡಿ ಹೆಂಗಿದಾವೆ. ಇಲ್ಲ ಬಿಟ್ಟರೆ ಗತಿನೇ ಇಲ್ಲ. ಹಂಗಾಗಿ ಬೆಂಡೆಕಾಯಿ ತೊಗೊಂಡು ಬಂದಿದ್ದೀವಿ. ಇದ್ರಾಗೆ ಚೆನ್ನಾಗಿರೋದನ್ನೆಲ್ಲ ಆರಿಸ್ಕೊಂಡು ಹಾಕ್ಕೊಂಡು ನಾಳೆ ಬೆಳಗ್ಗೆ ಬೆಂಡೆಕಾಯಿ ಸಾರು ಮಾಡೋಣ. ಸದ್ಯಕ್ಕೆ ಇವಾಗ ಟೊಮೊಟೊ ತಂದಿದ್ದೀವಿ, ಟೊಮೊಟೊ ಬಾತ್ ಮಾಡೋಣ. ಏನೋ ಮಾಡ್ಕೊತ ಇರಬೇಕು, ಹಂಗೆ ಇದ್ರಂತೂ ಆಗಲ್ಲ. ಇದಳಪ್ಪ ಎತ್ತು ಗ್ಯಾಸು. ಗಾಡಿಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ದಾಯಿತು. ಟೊಮೊಟೊ ಬಾತ್ ಮಾಡಿದ್ದೀವಿ ಅರ್ಜೆಂಟಿಗೆ. ಇನ್ನೇನು ಮಾಡೋದು ಅಂತ ಫಸ್ಟು ಗಾಡಿ ಎತ್ಕೊಂಡು ಮುಂದೆ ಹೋಗೋಣ ಬನ್ನಿ. ಯಾಕಪ್ಪ ಅಂದರೆ ಮತ್ತೆ ಬೇರೆ ಗಾಡಿಗಳೆಲ್ಲ ಹಾಕ್ಬಿಟ್ರೆ ಮತ್ತೆ ಸೀರಿಯಲ್ ತಪ್ಪಿಡ್ತದೆ. ಹಂಗಾಗಿ ಪಟ್ಟಂತ ಹೋಗಬೇಕು. ಅವನ್ನೆಲ್ಲ ಎತ್ತಿಡು. ಆ ಬಾಂಡ್ಲಿ ತೆಗಿ. ಪ್ಲೇಟ್ ಮೇಲೆ ಇಡು. ಅಲ್ಲಿಂದ ಸೀದಾ ಬಂದ್ಬಿಟ್ಟು ಬಾಯ್ ಗಾಡಿಯಲ್ಲಿ ಬಂದು ಊಟ ಮಾಡ್ತಾ ಇದೀವಿ. ನೋಡ್ಬೋದು ಟೊಮೊಟೊ ಬಾತ್ ಮಾಡಿದ್ವಿ. कैसा बना है? मस्त बना है भाई. एंट्री राखी भाई हम भी बनाएगा बाद में ऐसा ही. कुछ 3 आइटम डालने का इसका, बस उतना ही है. सब्जी गिब्जी कुछ नहीं, आराम से बनता है. कैसा है? बढ़िया. हाँ मसाला चक्की और इलायची और बस इलायची ಸಕ್ಕತ್ತಾಗೈತೆ. ಬಿಸಿ ಬಿಸಿಯಾಗಿ ಒಳ್ಳೆ ಮಜಾ ಕೊಡ್ತಾ ಐತೆ. ಗರಂ ಗರಂ ಖಾ ಕೆ ಥೋड़ा ठीक रहता है. ಬೆಳಗ್ಗೆ 5:30 ನಾವು ಕರ್ಗಿಲ್ ಬಿಟ್ಟವರು ಇಲ್ಲಿ ಲಡಾಖ್ ಬಂದು ರೀಚ್ ಆಗಿ ಇವಾಗ ಆಲ್ಟ್ ಆಗ್ತಾರೆ 11 ಗಂಟೆ. ಆಲ್ರೆಡಿ 9 ಗಂಟೆಗೆ ಬೈಪಾಸಿಗೆ ಬಂದು ರೀಚ್ ಆಗಿದ್ವಿ. 9 ಗಂಟೆನೇ ಟೈಮ್ ಲೆಕ್ಕ ತೊಗೊಂಡ್ರು ಹೆಚ್ಚು ಕಡಿಮೆ ನಾವು ರೀಚ್ ಆಗಿರೋದು. ನಮಗೆ ಟೈಮ್ ತೊಗೊಂಡಿದ್ದು ಬಂದು 230 ಕಿಲೋಮೀಟ್ರಿಗೆ ಮಿನಿಮಮ್ 15ರಿಂದ 16 ಅವರ್ ಟೈಮ್ ಹಿಡ್ಸೈತೆ. ಹೆವಿ ಲೇಟು. ಯಾಕಪ್ಪ ಅಂದರೆ ಹಿಲ್ ಸ್ಟೇಷನ್ ಬೇರೆ ಏನು ರೀಸನ್ ಇಲ್ಲ, ಅದೊಂದೇ ರೀಸನ್ನು. ಇಂತೂ ಸೇಫಾಗಿ ಬಂದು 2 ಗಾಡಿ ರೀಚ್ ಆಗಿದ್ದೀವಿ. ಏನು ಮ್ಯಾಮ್ ಹೆಂಗಿತ್ತು ಜರ್ನಿ ಇವತ್ತು? ಚೆನ್ನಾಗಿತ್ತು. ಇವತ್ತಿನ ಕೆಲಸ ನಮ್ಮದು ಇವಾಗ ಊಟ ಮಾಡಿದ್ವಿ, ಮಲ್ಕೊಳೋದಷ್ಟೇ. ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಡಾಖ್ ರೀಚ್ ಆಗಿದ್ದಾಯಿತು. ಮತ್ತು ನಾಳೆ ಏನು ಎತ್ತಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.